ಈ ವಿಡಿಯೋದಲ್ಲಿ ಬಂದು ನಾವು ಕಾನ್ಫಿಗರೇಷನ್ ಮ್ಯಾನೇಜ್ಮೆಂಟ್ ಟೂಲ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಏನಕ್ಕೆ ಯೂಸ್ ಮಾಡ್ತೀವಿ, ಯಾವ ಟೈಮಲ್ಲಿ ಯೂಸ್ ಮಾಡ್ತೀವಿ ಅಂತ. ಇದರಲ್ಲಿ ಬಂದು ಕಾಮನ್ ಆಗಿ ಒಂದು 4 ಟೈಪ್ಸ್ಗಳಿದೆ. ಅದರಲ್ಲಿ ಬಂದು ನೀವು ಆ್ಯನ್ಸಿಬಲ್ ಬೇಕಾದರೆ ಯೂಸ್ ಮಾಡ್ಕೋಬೋದು, ಚೆಫ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಅದೇ ರೀತಿ ಪರ್ಫೆಕ್ಟು ಮತ್ತು ಸಾಲ್ಟು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾರ್ಮಲಾಗಿ ಬಂದು ನಾನು ಐ ಟಿ ಇಂಡಸ್ಟ್ರಿಯಲ್ಲಿ ಪ್ರಿಫರ್ ಮಾಡೋದು ಬಂದು ಆ್ಯನ್ಸಿಬಲ್ನ ಪ್ರಿಫರ್ ಮಾಡ್ತಾರೆ. ಯಾಕಂತಂದರೆ ಇದು ಏಜೆಂಟ್ಲೆಸ್ಸು. ನಾರ್ಮಲಾಗಿ ಮಿಕ್ಕಿದ್ದೆಲ್ಲ ಏನು ಮಾಡಬೇಕಾಗುತ್ತೆ ಅಂತಂದರೆ, ಮಿಕ್ಕಿದ್ದೆಲ್ಲ ಬಂದು ನಾವು ಪರ್ಟಿಕ್ಯುಲರಾಗಿ ಏಜೆಂಟ್ನ ಟಾರ್ಗೆಟ್ ಮಿಷಿನ್ಗೆ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಅದಾದಮೇಲೆ ನಾವು ಏನೇ ಒಂದು ಕಾನ್ಫಿಗರೇಷನ್ ಅಪ್ಲೈ ಮಾಡಬೇಕು ಅಂತ ಅಂದರೆ ಅದಾದಮೇಲೆ ಅಪ್ಲೈ ಮಾಡಬೇಕಾಗತ್ತೆ ಟಾರ್ಗೆಟ್ ಮಿಷಿನ್ಗೆ. ಆ್ಯನ್ಸಿಬಲ್ ಬಂದು ಯಾವುದೇ ರೀತಿ ನೀವು ಏಜೆಂಟ್ನ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಬಂದು ಏಜೆಂಟ್ಲೆಸ್ ಆಗಿರುತ್ತೆ. ಕಾನ್ಫಿಗರೇಷನ್ ಮ್ಯಾನೇಜ್ಮೆಂಟ್ ಟೂಲ್ಸು ಯಾವ ಟೈಮಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ಲು ನಿಮ್ಮ ಹತ್ರ ಒಂದು 4 ಮಿಷಿನ್ಸ್ಗಳಿದೆ ಅಂತ ತಿಳ್ಕೊಳ್ಳಿ. ಈ 4 ಮಿಷಿನ್ಸ್ಗಳಿಗೂ ಪರ್ಟಿಕ್ಯುಲರಾಗಿ ಇದಕ್ಕೆ ಬಂದು ಅಪಾಚಿ ಸರ್ವರು, ಮತ್ತು ಇದಕ್ಕೆ ಬಂದು ಟಾಮ್ ಕ್ಯಾಟು, ಇದಕ್ಕೆ ಬಂದು HTTPD, ಮತ್ತು ಇದಕ್ಕೆ ಬಂದು ಏನೋ ಒಂದು ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಈ ರೀತಿ ನಿಮ್ಮ ಹತ್ರ ಎಷ್ಟು ಇನ್ಸ್ಟೆನ್ಸ್ಗಳಿದೆ, ಫಾರ್ ಎಕ್ಸಾಂಪಲ್ ನಾರ್ಮಲಾಗಿ 4 ಇನ್ಸ್ಟೆನ್ಸ್ ಇತ್ತು ಅಂತಂದರೆ ನೀವು ಮ್ಯಾನ್ಯುಯಲಾಗಿ ಹೋಗಿ ನೀವು ಡೈರೆಕ್ಟಾಗಿ ಲಾಗಿನ್ ಆಗಿ ಅದರೊಳಗಡೆ ಬಂದು ನೀವು ಇನ್ಸ್ಟಾಲ್ ಮಾಡೋದಾಗಲಿ ಅಪ್ಡೇಟ್ ಮಾಡೋದಾಗಲಿ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಒಂದು 100 EC2 ಇನ್ಸ್ಟೆನ್ಸ್ಗಳಿರುತ್ತೆ ಅಂತ ತಿಳ್ಕೊಳ್ಳಿ, ಅಥವಾ ಒಂದು 50 EC2 ಇನ್ಸ್ಟೆನ್ಸ್ ಇದೆ ಅಂತ ತಿಳ್ಕೊಳ್ಳಿ. ಅದನ್ನು ಪರ್ಟಿಕ್ಯುಲರಾಗಿ ಒಂದೊಂದಾಗಿ ನಾವು ಲಾಗಿನ್ ಆಗಿ ಅದನ್ನು ಪರ್ಟಿಕ್ಯುಲರಾಗಿ ಏನು ಬೇಕೋ ಅದನ್ನು ಆಪ್ರೇಷನ್ನ ಮಾಡ್ತು ಅಂತ ಅಂದರೆ ಇಲ್ಲೇನಾಗುತ್ತೆ ಅಂತಂದರೆ ಟೈಮ್ ಜಾಸ್ತಿ ಹೋಗುತ್ತೆ. ಮ್ಯಾನ್ಯುಯಲಾಗಿ ಮಾಡ್ಬೋದು, ಬಟ್ ನಾವು ಇದೇ ಟಾಸ್ಕ್ನ ಆಟೋಮೇಟ್ ಮಾಡ್ತು ಅಂತ ಅಂದರೆ ವಿತಿನ್ ಫ್ರ್ಯಾಕ್ಷನ್ ಆಫ್ 1 ಮಿನಿಟ್ 2 ಮಿನಿಟ್ಸಲ್ಲಿ ಎಲ್ಲ ಮಿಷಿನ್ಗಳು ಯಾವ ಮಿಷಿನ್ಗಳಿಗೆ ಏನೇನು ಇನ್ಸ್ಟಾಲ್ ಮಾಡಬೇಕು, ಏನೇನು ಕಾನ್ಫಿಗರೇಷನ್ ಅಪ್ಲೈ ಮಾಡಬೇಕು ಆರಾಮಾಗಿ ಆಟೋಮೇಟೆಡ್ ವೇಯಲ್ಲಿ ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಲು ನನಗೆ ಇಲ್ಲಿ ವೆಬ್ ಸರ್ವರ್ನ ಇನ್ಸ್ಟಾಲ್ ಮಾಡಬೇಕು ಅಂತ ಅಂದರೆ ಜಸ್ಟ್ ಒಂದು YAML ಫೈಲ್ನ ನಾವು ಬರೆದುಬಿಟ್ಟು ಜಸ್ಟ್ ಅಪ್ಲೈ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಪರ್ಟಿಕ್ಯುಲರ್ EC2 ಇನ್ಸ್ಟೆನ್ಸ್ಗೆ ಅದು ಕಾನ್ಫಿಗರೇಷನ್ ಅಪ್ಲೈ ಮಾಡಿಬಿಡುತ್ತೆ. ಇದನ್ನು ನೀವು ಒಂದು ಸರಿ ಬರೀತು ಅಂತಂದರೆ ನೀವು ಮಲ್ಟಿಪಲ್ ಟೈಮ್ಸಲ್ಲಿ ನೀವು ಯೂಸ್ ಮಾಡ್ಕೋಬೋದು, ರೀಯೂಸ್ ಮಾಡ್ಕೋಬೋದು ಆರಾಮಾಗಿ ಕೋಡ್ಗಳನ್ನ. ಇವಾಗ ಬಂದು ನಾನು ಪರ್ಟಿಕ್ಯುಲರಾಗಿ ಇವಾಗ ಇದು ಬಂದು ಆ್ಯನ್ಸಿಬಲ್ ಪ್ಲೇಬುಕ್ನ ಬರೆದಿದ್ದೀನಿ ಅಂತ ತಿಳ್ಕೊಳ್ಳಿ. ಈ ಆ್ಯನ್ಸಿಬಲ್ ಪ್ಲೇಬುಕ್ಕು ನೆಕ್ಸ್ಟು ಇನ್ನೊಂದು 10 ಮಿಷಿನ್ಗಳಿಗೆ ಇನ್ಸ್ಟಾಲ್ ಮಾಡಬೇಕು ಅಂತಂದರೆ ಜಸ್ಟ್ ನಾನು ಒಂದು ಹೋಸ್ಟ್ ಫೈಲ್ ಅಂತ ಇರುತ್ತೆ, ಅದು ಮುಂದೆ ಹೇಳ್ತೀನಿ ನಿಮಗೆ. ಅಲ್ಲಿ ಜಸ್ಟ್ ನೀವು IP ಅಸೈನ್ ಮಾಡಿಬಿಟ್ಟು ಅದ್ರದ್ದು ಕೀನ ಕೊಟ್ಟರೆ ಸಾಕು, ಆಟೋಮೆಟಿಕ್ಕಾಗಿ ಇದು ಆ್ಯನ್ಸಿಬಲ್ ಫೈಲ್ನ ಜಸ್ಟು ಅಪ್ಲೈ ಅಂತ ಕೊಟ್ಟರೆ ಸಾಕು, ಆಟೋಮೆಟಿಕ್ಕಾಗಿ ಎಲ್ಲ ಕಡೆನೂ ಅಪ್ಲೈ ಆಗಿಬಿಡುತ್ತೆ. ಜಸ್ಟ್ ಆ್ಯನ್ಸಿಬಲ್ ಪ್ಲೇಬುಕ್ ಅಂತ ಕೊಟ್ಟು ನೀವು ಇನ್ವೆಂಟ್ರಿ ಫೈಲು ಮತ್ತು ನಿಮ್ದು ಏನಿದೆ YAML ಫೈಲ್ನ ಅಪ್ಲೈ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲದಕ್ಕೂ ಇನ್ಸ್ಟಾಲ್ ಆಗ್ತಾ ಹೋಗುತ್ತೆ. ಈ ಮ್ಯಾನ್ಯುಯಲ್ ಎಫರ್ಟ್ ಏನಿದೆ ಅದನ್ನು ರಿಡ್ಯೂಸ್ ಮಾಡೋಕ್ಕೆ ನಾವು ಬಂದು ಕಾನ್ಫಿಗರೇಷನ್ ಟೂಲ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ಬಂದು ಮೇನಾಗಿ ಬಂದು ನಾವು ಈ ವಿಡಿಯೋದಲ್ಲಿ ಆ್ಯನ್ಸಿಬಲ್ ಟೂಲ್ ಬಗ್ಗೆ ತಿಳ್ಕೊಳ್ಳೋಣ, ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಯಾವ ರೀತಿ ಯೂಸ್ ಮಾಡೋದು ಅಂತ. ಮೊದಲು ನಮಗೊಂದು EC2 ಇನ್ಸ್ಟೆನ್ಸ್ ಬೇಕಾಗುತ್ತೆ. ನಾನು ಒಂದು AWS ಏನಿದೆ ಅದರ ಕನ್ಸೋಲ್ ಓಪನ್ ಮಾಡಿದ್ದೀನಿ, ನೋಡ್ಬೋದು ಇಲ್ಲಿ. ಜಸ್ಟ್ ಇದರೊಳಗಡೆ ಹೋಗಿ ನಾನು ಒಂದು EC2 ಇನ್ಸ್ಟೆನ್ಸ್ನ ಲಾಂಚ್ ಮಾಡ್ತೀನಿ. ನೀವು ಪರ್ಟಿಕ್ಯುಲರಾಗಿ ನೀವು ಒಂದು ಟಾರ್ಗೆಟ್ ಮಿಷಿನ್ ಆಗಿ ಇಟ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇದು ಬಂದು ನಿಮ್ಮದು ಟಾರ್ಗೆಟ್ ಮಿಷಿನ್ಗಳು. ನಾನು ಬಂದು ಒಂದು ಮಾಸ್ಟರ್ ಮಿಷಿನ್ನ ಕ್ರಿಯೇಟ್ ಮಾಡ್ತೀನಿ. ಇದೊಂದು ಮಾಸ್ಟರ್ ಮಿಷಿನ್ ಆಗಿರುತ್ತೆ. ಈ ಮಾಸ್ಟರ್ ಮಿಷಿನಲ್ಲಿ ಬಂದು ನಾನು ಜಸ್ಟ್ ಆ್ಯನ್ಸಿಬಲ್ನ ಇನ್ಸ್ಟಾಲ್ ಮಾಡಿರ್ತೀನಿ. ಆ್ಯನ್ಸಿಬಲ್ನ ಇನ್ಸ್ಟಾಲ್ ಮಾಡಿ ಇದರೊಳಗಡೆ ಜಸ್ಟು ಒಂದು YAML ಫೈಲ್ ಪ್ಲೇಬುಕ್ನ ನಾನು ಬರೀತೀನಿ. ಈ ಪ್ಲೇಬುಕ್ ಮುಖಾಂತರ ನಾನು ಜಸ್ಟು IP ಅಡ್ರೆಸ್ಸು ಮತ್ತು ಕೀನ ಯೂಸ್ ಮಾಡ್ಕೊಂಡು ಡೈರೆಕ್ಟಾಗಿ ನಾನು ಅಪ್ಲೈ ಮಾಡ್ತಾ ಹೋಗ್ತೀನಿ. ಇದೇನು ಮಾಡುತ್ತೆ, ಡೈರೆಕ್ಟಾಗಿ ಎಲ್ಲ ಯಾವುದ್ಯಾವುದು IP ಅಡ್ರೆಸ್ನ ಮೆನ್ಷನ್ ಮಾಡಿರುತ್ತೆ ಅದಕ್ಕೆ ಅಪ್ಲೈ ಮಾಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಮಗೆ ಒಂದು ಮಾಸ್ಟರ್ ಮಿಷಿನ್ ಬೇಕಾಗುತ್ತೆ. ಇದೊಂದು ಮಿಷಿನಲ್ಲಿ ನಾವು ಆ್ಯನ್ಸಿಬಲ್ನ ಇನ್ಸ್ಟಾಲ್ ಮಾಡಿದ್ರೆ ಸಾಕು, ಯಾವುದೇ ರೀತಿ ಏಜೆಂಟ್ನ ಬೇರೆ ಕಡೆ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇರಲ್ಲ ಟಾರ್ಗೆಟ್ ಮಿಷಿನ್ಗಳಿಗೆ. ಓಕೆ, ಜಸ್ಟ್ ನಾನು ಇಲ್ಲಿ ಆ್ಯನ್ಸಿಬಲ್ ಅಂತ ಟೈಪ್ ಮಾಡಿ ಉಬಂಟು ಮಿಷಿನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ನಾನು. ಓಕೆ, ಕೀ ಪೇರ್ ಬಂದು ನಾನು ಪ್ರೀವಿಯಸ್ ಯಾವುದೋ ಒಂದು ಕ್ರಿಯೇಟ್ ಮಾಡಿದೆ ಅದನ್ನೇ ಯೂಸ್ ಮಾಡ್ತೀನಿ ನಾನು. ಓಕೆ, ಸೆಕ್ಯೂರಿಟಿ ಗ್ರೂಪ್ ಬಂದು ನಾನು ಡಿಫಾಲ್ಟ್ ಸೆಕ್ಯೂರಿಟಿ ಗ್ರೂಪ್ನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದು ಇನ್ ಕೇಸ್ ನಾನು ಕ್ರಿಯೇಟ್ ಮಾಡೋದು ಗೊತ್ತಾಗಿಲ್ಲ ಅಂತ ಪ್ರೀವಿಯಸ್ ವೀಡಿಯೋದಲ್ಲಿ ಹೌ ಟು ಕ್ರಿಯೇಟ್ ಕೀ ಪೇರ್ ಅಂತ ನಾನು ಒಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ನೋಡ್ಬೋದು. ಮತ್ತು ಸೆಕ್ಯೂರಿಟಿ ಗ್ರೂಪ್ ಬಗ್ಗೆನೂ ಅಷ್ಟೇ. ಇದರಲ್ಲಿ ಬಂದು ಈ ಡಿಫಾಲ್ಟ್ ಸೆಕ್ಯೂರಿಟಿ ಗ್ರೂಪ್ ಏನಿದೆ ಇದರಲ್ಲಿ ಎಲ್ಲ ಅಲೋ ಇದೆ. ನಿಮ್ಗೆ ಯಾವುದು ಪೋರ್ಟ್ ಎಲ್ಲ ಎನೇಬಲ್ ಮಾಡಬೇಕು ಅದನ್ನು ಎನೇಬಲ್ ಮಾಡ್ಕೊಂಡ್ರೆ ನೀವು ಈಸಿ ಆಗುತ್ತೆ. ಪರ್ಟಿಕ್ಯುಲರಾಗಿ ಯಾವ ಪೋರ್ಟ್ ಬೇಕದು. ಓಕೆ, ಇವಾಗ ಬಂದು ಇದು ಮಾಸ್ಟರ್ ನೋಡು. ಇದನ್ನು ಪರ್ಟಿಕ್ಯುಲರಾಗಿ ನೀವು ಇಲ್ಲೇ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟು ನೀವು ನಿಮ್ಮ PC ನಿಮ್ಮ ವಿಂಡೋಸ್ ಏನಿದೆ ಲ್ಯಾಪ್ಟಾಪ್ ಅದ್ರ ಮುಖಾಂತರ ನೀವು ಅಪ್ಲೈ ಮಾಡೋದು, ಇನ್ಸ್ಟಾಲ್ ಮಾಡಿಕೊಂಡು. ಜಸ್ಟು ನಾನು ಡೆಮೋ ಪರ್ಪಸ್ಗೋಸ್ಕರ ಇಲ್ಲೇ ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಒಂದು ಜಸ್ಟ್ ಮಾಸ್ಟರ್ ನೋಡಿ, ಎಲ್ಲಿ ಬೇಕಾದ್ರೆ ಕ್ರಿಯೇಟ್ ಮಾಡ್ಕೋಬೋದು ನೀವು. ಓಕೆ, ನಾನು ಇದಕ್ಕೆ ಲಾಗಿನ್ ಆಗ್ತೀನಿ. ಓಕೆ, ಕನೆಕ್ಟ್.
ಓಕೆ, ಕನೆಕ್ಟ್ ಇನ್ಸ್ಟೆನ್ಸ್ ನೆಟ್ವರ್ಕ್. ಓಕೆ, ಸ್ವಲ್ಪ ಟೈಮ್ ತಗೊಳತ್ತೆ ಅನಿಸುತ್ತೆ. ನಾನು ಮೊದಲು ಸೆಕ್ಯೂರಿಟಿ ಗ್ರೂಪ್ನ ಚೆಕ್ ಮಾಡ್ತೀನಿ. ಸೆಕ್ಯೂರಿಟಿ ಗ್ರೂಪ್, ಓಕೆ. ಇನ್ಬೌಂಡ್ ರೂಲು ಎಲ್ಲ ಅಲೋ ಇದೆ, ಇಲ್ಲಿ ನೋಡ್ಬೋದು. ಔಟ್ಸೈಡ್ ನೆಟ್ವರ್ಕಿಂದ ನಾವು ಆ್ಯಕ್ಸೆಸ್ ಮಾಡ್ಬೋದು, ಔಟ್ಸೈಡ್ ವರ್ಲ್ಡಿಂದ. ಓಕೆ ಓಕೆ, ಇಲ್ಲಿ ನೋಡ್ಬೋದು ಲಾಗಿನ್ ಆಗಿದೆ. ನಾನು ಬಂದು ರೂಟ್ ಯೂಸರಾಗಿ ಲಾಗಿನ್ ಆಗ್ತೀನಿ. ಓಕೆ, ಕ್ಲಿಯರ್. ಇವಾಗ ನಾವು ಆ್ಯನ್ಸಿಬಲ್ನ ಇನ್ಸ್ಟಾಲ್ ಮಾಡೋಕ್ಕೆ ಟ್ರೈ ಮಾಡೋಣ. ಎಷ್ಟು ಅಪ್ಡೇಟ್ ಅಂತ ಕೊಟ್ಟು -5 ಮೊದಲು ಅಪ್ಡೇಟ್ ಮಾಡ್ತೀನಿ. ಓಕೆ, ಇನ್ಸ್ಟಾಲ್ ಆಗಿದೆ. ಜಸ್ಟು ಇಲ್ಲಿ ನೋಡ್ಬೋದು. ಇವಾಗ ಆ್ಯನ್ಸಿಬಲ್ನ ಇನ್ಸ್ಟಾಲ್ ಮಾಡೋಕ್ಕೆ ಟ್ರೈ ಮಾಡೋಣ. ಆ್ಯಪ್ಟ್ ಇನ್ಸ್ಟಾಲ್ ಆ್ಯನ್ಸಿಬಲ್ -5. ಓಕೆ, ಇಲ್ಲಿ ನೋಡ್ಬೋದು ಇನ್ಸ್ಟಾಲ್ ಆಗ್ತಾಯಿದೆ. ಇದರಲ್ಲಿ ಬಂದು ನಾವು ಕಾನ್ಫಿಗರೇಷನ್ನ ಪರ್ಟಿಕ್ಯುಲರ್ ಟಾರ್ಗೆಟ್ಗೆ ಏನಾದರೂ ಇನ್ಸ್ಟಾಲ್ ಮಾಡಬೇಕು ಅಥವಾ ಕಾನ್ಫಿಗರೇಷನ್ನ ನಾವು ಇದು ಮಾಡಬೇಕು ಅಂತ ಅಂದರೆ, ಇನ್ಸ್ಟಾಲ್ ಮಾಡಬೇಕು ಅಂತ ಅಂದರೆ, ಪ್ಯಾಕೇಜ್ಗಳನ್ನಾಗಲಿ ಏನಾದರೂ ಆಗಲಿ, ನಮ್ಗೆ 2 ಮೆಥಡ್ ಇದೆ. ಮೊದಲನೇದು ಬಂದು ನಾವು YAML ಫೈಲ್ ಮುಖಾಂತರ, ಇದು ಬಂದು ಪರ್ಮನೆಂಟ್ ಆಗಿರುತ್ತೆ. ನಾರ್ಮಲಾಗಿ YAML ಫೈಲ್ನ ಪ್ರಿಪೇರ್ ಮಾಡ್ತೀವಿ. ಇನ್ನೊಂದು ಬಂದು ಅಡಾಪ್ ಕಮಾಂಡ್ನ ಯೂಸ್ ಮಾಡಿಕೊಂಡು ಅದ್ರ ಮುಖಾಂತರ ನಾವು ಇನ್ಸ್ಟಾಲ್ ಮಾಡ್ಬೋದು. ಮತ್ತು ಇನ್ ಕೇಸ್ ಏನಾದರೂ ಅಪ್ಲಿಕೇಶನ್ ಏನಾದರೂ ನಾವು YAML ಫೈಲ್ಗಳ ಮುಖಾಂತರ ನಾವು ಯಾವುದನ್ನು ಇನ್ಸ್ಟಾಲ್ ಮಾಡಿದ್ದೋ ಅದು ಪರ್ಟಿಕ್ಯುಲರಾಗಿ ಇನ್ಸ್ಟಾಲ್ ಆಗಿದೆಯಾ ಅಂತ ನಾವು ಅಡಾಪ್ ಕಮಾಂಡ್ ಮುಖಾಂತರ ನಾವು ತಿಳ್ಕೊಬೋದು. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಜಸ್ಟು ಆ್ಯನ್ಸಿಬಲ್ ಅಂತ ಅಂದರೆ ಏನು, ಜಸ್ಟ್ ಆ್ಯನ್ಸಿಬಲ್ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಇನ್ಸ್ಟಾಲ್ ಆಗ್ತಾಯಿದೆ. ಓಕೆ, ಇನ್ಸ್ಟಾಲ್ ಆಗ್ತಾಯಿದೆ. ಓಕೆ, ನಾನಿವಾಗ ಕ್ಲಿಯರ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಝೂಮ್ ಮಾಡ್ತೀನಿ. ಇವಾಗ ಜಸ್ಟು ಆ್ಯನ್ಸಿಬಲ್ ವರ್ಷನ್ ಅಂತ ಕೊಡ್ತೀನಿ. ಇಲ್ಲಿ ನೋಡ್ಬೋದು ಆ್ಯನ್ಸಿಬಲ್ಲು, ಇಲ್ಲಿ ನೋಡ್ಬೋದು ಎಲ್ಲ ಇನ್ಸ್ಟಾಲ್ ಆಗಿದೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ಆ್ಯನ್ಸಿಬಲ್ ಒಂದು ಅಡಾಪ್ ಕಮಾಂಡ್ ಮುಖಾಂತರ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ ಟಾರ್ಗೆಟ್ ಮಿಷಿನಲ್ಲಿ. ಅದಾದಮೇಲೆ ಬಂದು ನಾವು ಪರ್ಟಿಕ್ಯುಲರಾಗಿ ನಾರ್ಮಲಾಗಿ IT ಕಂಪ್ನಿಲಿ ಯಾವ ರೀತಿ ಯೂಸ್ ಮಾಡ್ತಾರೆ YAML ಫೈಲ್ ಮುಖಾಂತರ, ಅದ್ರ ಮುಖಾಂತರ ಯಾವ ರೀತಿ ಇನ್ಸ್ಟಾಲ್ ಮಾಡ್ತಾರೆ ಅಂತ ನೋಡೋಣ. ಮೊದಲು ಈಸಿ ವೇಯಲ್ಲಿ ಒಂದ್ಸರಿ ಕಮೆಂಟ್ ಲೈನ್ ಮುಖಾಂತರ ಯಾವ ರೀತಿ ಇನ್ಸ್ಟಾಲ್ ಮಾಡ್ತಾರೆ, ಯಾವ ರೀತಿ ಚೆಕ್ ಮಾಡ್ತಾರೆ, ಸ್ಟೇಟಸ್ ಆಗಲಿ ಏನಾದರೂ ಆಗಲಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ.